ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇದು ವಿನಯ್. ನಾವಿವತ್ತು ಈ ವಿಡಿಯೋದಲ್ಲಿ ನಿಮಗೆ ನೀವು ಕಾಮೆಂಟ್ ಅಲ್ಲಿ ಕೇಳಿದಂತ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತೀವಿ. ಮೊದಲನೇ ಕ್ವಶನ್ ಬಂದ್ಬಿಟ್ಟು ಪ್ರವೀಣ್ ಗೌಡ ಅಂತ ಕೇಳಿರೋದು. ಇವರು ಸರ್ ಶೌಮಿ ಅವರು ಭಾರತದಲ್ಲಿ ರೆಡ್ಮಿ 4A ಅನ್ನ ಮಾತ್ರ ಏನಕ್ಕೆ ಬಿಡುಗಡೆ ಮಾಡಿದ್ದಾರೆ, ರೆಡ್ಮಿ 4 ಪ್ರೈಮ್ ಅನ್ನ ಏನಕ್ಕೆ ಲಾಂಚ್ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಏನ್ ಹೇಳ್ಬೋದು ಇದಕ್ಕೆ? ರೆಡ್ಮಿ 4 ಪ್ರೈಮ್ ಬಂದು ಸೇಮ್ ಕಾನ್ಫಿಗರೇಷನ್ ಆಸ್ ರೆಡ್ಮಿ ನೋಟ್ 4. ರೆಡ್ಮಿ ನೋಟ್ 4 ಏನ್ ಲಾಂಚ್ ಮಾಡಿದ್ದಾರೆ ಸೇಮ್ ಕಾನ್ಫಿಗರೇಷನ್ ಆಗಿರೋದ್ರಿಂದ ಅದೇ ಫೋನ್ ಕಾನ್ಫಿಗರೇಷನ್ ಮತ್ತೆ ಏನಕ್ಕೆ ಲಾಂಚ್ ಮಾಡ್ಬೇಕಂತ ಮಾಡಿಲ್ಲದೆ ಇರ್ಬೋದು. 4A ಏನಕ್ಕೆ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಅದು ಕಾಸ್ಟ್ ತುಂಬಾ ಕಡಿಮೆ, 6000 ರುಪೀಸ್ಗೆ ತುಂಬಾ ಒಳ್ಳೆ ಕಾನ್ಫಿಗರೇಷನ್, ಬೇರೆ ಕಾನ್ಫಿಗರೇಷನ್ ಕೊಟ್ಬಿಟ್ಟು ಲಾಂಚ್ ಮಾಡಿದ್ದಾರೆ. ಸೊ ಅದಕ್ಕೆ 4A ಅವಶ್ಯಕತೆ ಇತ್ತು, ಇಂಡಿಯನ್ ಮಾರ್ಕೆಟ್ಗೆ ಲಾಂಚ್ ಮಾಡಿದ್ದಾರೆ. ರೆಡ್ಮಿ 4 ಪ್ರೈಮ್ ಅವಶ್ಯಕತೆ ಇರಲಿಲ್ಲ, ಅದಕ್ಕೆ ಮಾಡಿಲ್ಲ. ಮಾಡಿದ್ರು ಮಾಡ್ಬೋದೇನೋ ಗೊತ್ತಿಲ್ಲ, ಅದು ಅವ್ರ ಮೇಲೆ ಡಿಪೆಂಡ್. ಅದು ನನ್ನ ಪ್ರಕಾರ ಮಾಡಲ್ಲ ಅದು, ಯಾಕಂದ್ರೆ ಸೇಮ್ ಕಾನ್ಫಿಗರೇಷನ್ ಆಗುತ್ತೆ. ಓಕೆ. ಖಲೀಲ್ ಮಂಗಳೂರು ಅವರು ಒಂದು ಕ್ವಶನ್ ಕೇಳಿದ್ರೆ, ಅಂದ್ರೆ ಫೋಟೋಶಾಪ್ ಕೋರಲ್ ಡ್ರಾ ಬಗ್ಗೆ ನಿಮ್ಮ ಮಾಹಿತಿಯನ್ನ ನೀವು ನೀಡ್ತೀರಾ ಅಂತ ಅವರು ಕೇಳಿದ್ದಾರೆ. ಮಾಹಿತಿಯನ್ನ ನೀಡಬಹುದಾಯ್ತಾ? ಅದಕ್ಕೆ ತುಂಬಾ ಜನ ವ್ಯೂವರ್ಸ್ ಇಲ್ಲ. ಈಗ ಎಷ್ಟು ಜನ ಇಂಟ್ರೆಸ್ಟ್ ಇರುತ್ತೆ ಅದಕ್ಕೆ ಅಲ್ವಾ, ಒಂದು ವಿಡಿಯೋಗೆ. ಅದರಿಂದ ಕೋರಲ್ ಡ್ರಾ ಮಾಡಿದ್ರೆ ನನ್ನ ಪ್ರಕಾರ ವರ್ಕ್ ಆಗಲ್ಲ ಅನ್ಸುತ್ತೆ. ಅದರಿಂದ ಏನು ಮಾಡೋದಕ್ಕಾಗಲ್ಲ. ಫೋಟೋಶಾಪ್ ಟ್ಯುಟೋರಿಯಲ್ಸ್ ಮಾಡಿದ್ದಾರೆ. ಫೋಟೋಶಾಪ್ ಟ್ಯುಟೋರಿಯಲ್ ಬೇಕಾದ್ರೆ ನಾನು ಮಾಡ್ತೀನಿ ಬೇಸಿಕ್ಸ್ ಅನ್ನ. ನೆಕ್ಸ್ಟ್ ವಿನಯ್ ಸೇಲ್ಕಾರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಹೌ ಟು ಇನ್ಸ್ಟಾಲ್ ವಿಂಡೋಸ್ 8 OS ಇನ್ ಆಂಡ್ರಾಯ್ಡ್ ಅಂತ ಕೇಳ್ತಾ ಇದ್ದಾರೆ. ವಿಂಡೋಸ್ 8 OS ಆಂಡ್ರಾಯ್ಡ್ಗೆ ಇನ್ಸ್ಟಾಲ್ ಮಾಡೋದಕ್ಕೆ ಆಗಲ್ಲ. ಇದೆ, ಬಟ್ ಟ್ಯಾಬ್ಲೆಟ್ಸ್ ಗಳಿದೆ, ಲಾಂಚರ್ಗಳು ಆತರ ಏನಾದ್ರು ಮಾಡಬಹುದೇ ಹೊರತು ಆಸ್ ಎನ್ OS ಆಂಡ್ರಾಯ್ಡ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಮೈಕ್ರೋಸಾಫ್ಟ್ ಅವ್ರದ್ದು ಕಾಂಪ್ಲಿಕೇಶನ್ಸ್, ಕ್ಲೋಸ್ ಸೋರ್ಸ್ ಇರುತ್ತೆ, ಕಂಪ್ಯಾಟಿಬಲ್ ಹಾರ್ಡ್ವೇರ್ ಸಪೋರ್ಟ್ ಆಗಲ್ಲ ನಿಮ್ಗೆ ಮೊಬೈಲ್ದು. ಮಾಡ್ಬೋದೇನೋ, ಬಟ್ ಯಾರು ಫಾರ್ ನೌ ಅದು ಹೆವಿ ವಿಂಡೋಸ್ 8 ಆಕ್ಚುಲಿ ಹೆವಿ OS ಅದು, ಅದರಿಂದ ಆಂಡ್ರಾಯ್ಡ್ಗೆ ಆಗಲ್ಲ ಅದನ್ನ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಗಿರೀಶ್ BG ಅಂತ, ಹೌ ಟು ಅನ್ಲಿಸ್ಟ್ ನೀವು ಮೊಬೈಲ್ ನಂಬರ್ನ, ಈಗ ಟ್ರೂ ಕಾಲರ್ಲಿ ಮೊಬೈಲ್ನ ಅನ್ಲಿಸ್ಟ್ ಮಾಡಿದ್ಮೇಲೆ ಮತ್ತೆ ಆ ನಂಬರ್ನ ಯಾವ ರೀತಿ ಆಡ್ ಮಾಡೋದು ಅಂತ ಕೇಳಿದ್ದಾರೆ. ಅದಕ್ಕೆ ಮತ್ತೆ ರಿಜಿಸ್ಟರ್ ಮಾಡಿದ್ರೆ ನಮ್ಮ ಮೊಬೈಲ್ ನಂಬರ್ನ. ಬಟ್ ನೀವು ಇನ್ನೊಂದು ತಿಳ್ಕೊಬೇಕಾಗಿರೋ ವಿಷಯ ಒಂದ್ ಏನಂದ್ರೆ, ನೀವು ಒಂದ್ಸಲಿ ಅನ್ಲಿಸ್ಟ್ ಮಾಡಿದ್ರೆ ನಿಮ್ ನಂಬರ್ನ ನೀವು ಟ್ರೂ ಕಾಲರ್ನ ಯೂಸ್ ಮಾಡಕ್ ಆಗಲ್ಲ. ಆ ನಂಬರ್ ಇಂದ ರಿಜಿಸ್ಟರ್ ಮಾಡಿರ್ತಾರಲ್ಲ, ಅಕೌಂಟ್ ಇಂದ ಯೂಸ್ ಮಾಡೋದಕ್ಕಾಗಲ್ಲ. ನೀವು ಮತ್ತೆ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟೆ ನೀವು ಮಾಡ್ಬೇಕಾಗತ್ತೆ. ಮತ್ತೆ ಗೌತಮ್ ಅನ್ನೋರು ಏನ್ ಕೇಳಿದ್ರೆ ಅಂದ್ರೆ, ಗೈರೋಸ್ಕೋಪ್ ಸೆನ್ಸಾರ್ ಇದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ದಾರೆ. ಗೈರೋಸ್ಕೋಪ್ ಸೆನ್ಸಾರ್ ಏನಕ್ಕೆ ಬೇಕಂದ್ರೆ 3D ಅಥವಾ 360 ಡಿಗ್ರಿ ವಿಡಿಯೋಸ್ ತೆಗೆಯೋದಕ್ಕೆ ಬೇಕಾಗುತ್ತೆ. ಅದನ್ನ ಹೆಂಗ್ ನೋಡ್ಬೋದು ಅಂದ್ರೆ, CPU-Z ಅಂತ ಒಂದು ಆಪ್ ಇದೆ. CPU-Z ಆಪ್ ನ ನೀವು ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿ, ಅಲ್ಲಿ ಒಂದು ಸೆನ್ಸರ್ಸ್ ಟ್ಯಾಬ್ ಅಂತ ಬರುತ್ತೆ. ಸೆನ್ಸರ್ಸ್ ಟ್ಯಾಬ್ ಹೋದ್ರೆ ನಿಮ್ ಫೋನ್ ನಲ್ಲಿ ಗೈರೋಸ್ಕೋಪ್ ಸೆನ್ಸರ್ ಇದ್ರೆ ಅಲ್ಲಿ ತೋರಿಸುತ್ತೆ, ಇಲ್ಲ ಅಂದ್ರೆ ಇಲ್ಲ. ಗೈರೋಸ್ಕೋಪ್ ಆಕ್ಚುಲಿ ತುಂಬಾ ಯೂಸ್ ಆಗುತ್ತೆ ನಿಮ್ಗೆ. ಮ್ಯಾಪ್ಸ್ ಅಲ್ಲಿ ಗೈರೋಸ್ಕೋಪ್ ಸೆನ್ಸರ್ ಇಲ್ಲ ತುಂಬಾ ಯೂಸ್ ಮಾಡೋದು ತುಂಬಾ ಕಷ್ಟ. ಗೈರೋಸ್ಕೋಪ್ ಮತ್ತೆ ಮ್ಯಾಗ್ನೆಟಿಕ್ ಸೆನ್ಸರ್ ಯೂಸ್ ಆಗುತ್ತೆ. ಬಟ್ ನಿಮ್ಗೆ ಗೈರೋಸ್ಕೋಪ್ ತುಂಬಾ ಹೆಚ್ಚು ಯೂಸ್ ಆಗೋದು 360 ಡಿಗ್ರಿ ಫೋಟೋಸ್ ಅಥವಾ ವಿಡಿಯೋಸ್ ತೆಗೆಯೋದಕ್ಕೆ ನಿಮ್ಗೆ ಗೈರೋಸ್ಕೋಪ್ ಬೇಕೇ ಬೇಕು. ಮತ್ತೆ ಪ್ರದೀಪ್ ಅವರು ಏನ್ ಕೇಳಿದಾರೆ ಅಂದ್ರೆ, ಸರ್ ವೈಫೈ ನೆಟ್ವರ್ಕ್ ಅನ್ನ ಹ್ಯಾಕರ್ಸ್ ಇಂದ ಹೇಗೆ ಸೇಫ್ ಮಾಡೋದು ಅಂತ ಕೇಳ್ತಾ ಇದಾರೆ. ವೈಫೈ ಮೇನ್ಲಿ ಪಾಸ್ವರ್ಡ್ ನೀವು ಏನ್ ಕೊಡ್ತೀರಾ ಆ ಪಾಸ್ವರ್ಡ್ ತುಂಬಾ ಸ್ಟ್ರಾಂಗ್ ಇರಬೇಕು. ಇಟ್ ಶುಡ್ ಬಿ ಕಾಂಬಿನೇಷನ್ 8+ ಕ್ಯಾರೆಕ್ಟರ್ಸ್ ಇರಬೇಕು, ಮತ್ತೆ ಕಾಂಬಿನೇಷನ್ ಆಫ್ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ಈಗ ನಂಬರ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್. ಅದನ್ನ ಕೊಡುವಾಗ ನೀವು ನಿಮ್ಗೆ ಹೆಂಗ್ ಜ್ಞಾಪಕ ಇಟ್ಕೋಬಹುದು ಅಥವಾ ಹೇಗೆ ನೀವು ಮರಿಯಲ್ಲ ಆತರ ಕೊಡಿ. ಯಾವ್ದೋ ಒಂದು ಸಾಂಗ್ ಇಂದ ಲೈನ್ ತಗೊಂಡ್ಬಿಟ್ಟು ಅದ್ರದ್ದು ಫಸ್ಟ್ ವರ್ಡ್ಸ್ ಕೊಟ್ಕೊಡಿ, ಮಧ್ಯದಲ್ಲಿ ಯಾವ್ದೋ ಒಂದು ಕ್ಯಾಪಿಟಲ್ ಲೆಟರ್ ಕೊಡಿ, ಕಡೆ ಒಂದು ನಂಬರ್ ಆಡ್ ಮಾಡಿ. ಸೊ ಆತರ ನಿಮ್ಗೆ ಜ್ಞಾಪಕ ಇರಬೇಕು, ಬಟ್ ಕಷ್ಟಕರವಾಗಿರ್ಬೇಕು. ಆ ತರ ಪಾಸ್ವರ್ಡ್ ಸೆಟ್ ಮಾಡಿ. ಯಾವುದೇ ಪಾಸ್ವರ್ಡ್ ಸೆಟ್ ಮಾಡೋದಕ್ಕೆ ವೈಫೈ ಅಂತ ಅಲ್ಲ, ಅವಾಗ ಯುವರ್ ಅಕೌಂಟ್ ವಿಲ್ ಬಿ ಸೇಫ್. ಹೌದು. ಮತ್ತೆ ಆಗಾಗ ಪಾಸ್ವರ್ಡ್ ನ ಚೇಂಜ್ ಮಾಡ್ತಾರೆ. ವೈಫೈ ಪಾಸ್ವರ್ಡ್ ಅಂತ ಏನ್ ಇದೆಯಲ್ಲ, ನೀವು ಮಾಮೂಲಿ ಚೇಂಜ್ ಮಾಡ್ತಿರ್ಬೋದು. ಮತ್ತು ಅದನ್ನ ಯಾರು ಹ್ಯಾಕ್ ಮಾಡೋದಕ್ಕೂ ಹೋಗಲ್ಲ, ಬಿಡಿ, ತಲೆ ಕೆಡ್ಸ್ಕೊಂಡ್ಬಿಡಿ. ಮತ್ತೆ ರ್ಯಾಂಬೋ ಜೋಸೆಫ್ ಅವ್ರು ಹೆಂಗ್ ಕೇಳ್ತಾರೆ ಅಂದ್ರೆ, ಲೈಫ್ ವಿಂಡ್ ಮೊಬೈಲು ವಾಟರ್ ಪ್ರೂಫ್ ಅಂತ ಕೇಳ್ತಾರೆ. ವಾಟರ್ ಪ್ರೂಫ್ ಅಲ್ಲ ಅದು. ಜಿಯೋದ ಯಾವ ಮೊಬೈಲು ವಾಟರ್ ಪ್ರೂಫ್ ಬಂದಿಲ್ಲ ಅದು. ಯಾಕೆ ವಾಟರ್ ಪ್ರೂಫ್ ಬರಲ್ಲ ಅಂದ್ರೆ, ನನಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾದ್ರೆ ಒಂದು ಫೋನ್ ವಾಟರ್ ಪ್ರೂಫ್ ಕಳಿಸ್ಬೇಕಂದ್ರೆ ಆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ತುಂಬಾ ಕಷ್ಟ. ಸೊ ನಿಮ್ಗೆ ಫ್ಲಾಗ್ಶಿಪ್ ಡಿವೈಸಸ್ ಅಲ್ಲಿ ಮಾತ್ರ, ಇವನ್ ಐಫೋನ್ ಕೂಡ ವಾಟರ್ ರೆಸಿಸ್ಟೆಂಟ್ ವಾಟರ್ ಪ್ರೂಫ್ ಅಲ್ಲ. ಬಟ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ S7 ಮತ್ತೆ S7 8+ ಇತ್ತಲ್ಲ, ಅದು IP67 ಸರ್ಟಿಫೈಡ್ ಅಂತ ಬರುತ್ತೆ ಫೋನ್ ನಿಮ್ಗೆ. ಅದು ಮಾತ್ರ ನಿಮ್ಗೆ ವಾಟರ್ ಪ್ರೂಫ್ ಆಗುತ್ತೆ. ವಾಟರ್ ರೆಸಿಸ್ಟೆಂಟ್ ಬೇರೆ, ಪ್ರೂಫ್ ಬೇರೆ. ಸೊ ಕಾಸ್ಟ್ ತುಂಬಾ ಜಾಸ್ತಿ ಆಗೋದ್ರಿಂದ ಲೈಫ್ ಫೋನ್ಸ್ಗೆಲ್ಲ ನಿಮ್ಗೆ. ಶ್ರೀನಿವಾಸ್ ಅವ್ರು ಏನ್ ಕೇಳ್ತಾರೆ ಅಂದ್ರೆ, ಟ್ರೂ ಕಾಲರ್ ಯೂಸರ್ಸ್ ಅಂದ್ರೆ ಟ್ರೂ ಕಾಲರ್ ಇಮೇಲ್ ಅನ್ನ ಟ್ರ್ಯಾಕ್ ಮಾಡ್ಕೊಡುತ್ತಾ, ಇಮೇಲ್ ಇನ್ಫಾರ್ಮೇಶನ್ ತಗೊಳುತ್ತಾ ಅಂತ ಕೇಳಿದರೆ. ಇಲ್ಲ, ಯಾವುದೇ
ಕಾರಣಕ್ಕೂ ನಿಮ್ಮ ಇಮೇಲ್ ಇನ್ಫಾರ್ಮೇಶನ್ ತಗೊಳಲ್ಲ. ಇಮೇಲ್ ಆಕ್ಸೆಸ್ ಅದಕ್ಕೆ ಬೇಡ. ನಿಮ್ದು ಜಸ್ಟ್ ಅದು ಕಾಂಟ್ಯಾಕ್ಟ್ ಮತ್ತೆ ಕಾಲ್ ಲಾಕ್ಸ್ ನಿಮ್ಗೆ ಅದು ತಗೊಳುತ್ತೆ. ಅದು ಬಿಟ್ರೆ ನೀವು ಬೇರೆ ಯಾವ ಇನ್ಫಾರ್ಮೇಶನ್ ತಗೊಳಲ್ಲ. ಬಟ್ ನೀವು ರಿಜಿಸ್ಟರ್ ಮಾಡಿದಾಗ ನಿಮ್ಮ ಇಮೇಲ್ ಐಡಿ ಕೇಳುತ್ತೆ. ಬಟ್ ನೀವು ಕೊಡ್ಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಯಾವುದೇ ಒಂದು ಅಕೌಂಟ್ ಲಾಗಿನ್ ಆಗ್ಬೇಕು ಅಂದ್ರೆ ನೀವು ಇಮೇಲ್ ಐಡಿ ಕೊಡ್ಲೇಬೇಕು. ಅದು ಮ್ಯಾಟರ್ ಆಗಲ್ಲ, ನಿಮ್ ಇನ್ಫಾರ್ಮೇಶನ್ ತಗೊಳಲ್ಲ ಅದು. ಆಯ್ತಾ. ನೆಕ್ಸ್ಟ್ ಧನು ಅವ್ರು ಏನ್ ಕೇಳಿದ್ರೆ ಅಂದ್ರೆ ಜಿಯೋ ಸಿಮ್ ಇಂದ ಏನಕ್ಕೆ ಕಾಲ್ ಮಾಡಿದ್ರೆ ಏನಕ್ಕೆ ಹೋಗಲ್ಲ ಅಂತ ಕೇಳ್ತಿದ್ದಾರೆ. ವಿವೋ LTE ಜಿಯೋ ಕಾಲ್ಸ್ ವರ್ಕ್ ಆಗ್ಬೇಕಂದ್ರೆ ಮೇಜರ್ಲಿ ನಿಮ್ಮ ಹತ್ರ ವಿವೋ LTE ಸಪೋರ್ಟೆಡ್ ಡಿವೈಸ್ ಇರಬೇಕು. ಅಕಸ್ಮಾತ್ ಬೈ ಡಿಫಾಲ್ಟ್ ವಿವೋ LTE ಸಪೋರ್ಟ್ ಇಲ್ಲ ಅಂದ್ರೆ ನೀವು ಜಿಯೋ 4G ಕಾಲ್ ಡೌನ್ಲೋಡ್ ಜಿಯೋ 4G ಕಾಲ್ ಅದ್ರ ಮೂಲಕ ವಾಯ್ಸ್ ಕಾಲ್ ಮಾಡ್ಬೇಕಾಗತ್ತೆ. ಸ್ಟಿಲ್ ಇಟ್ ಇಸ್ ನಾಟ್ ವರ್ಕಿಂಗ್ ಅಂದ್ರೆ ಮೇ ಬಿ ನೀವು 4G ಆಪ್ ಟ್ರೈ ಮಾಡಿ. ಇಲ್ಲ ಅಂದ್ರೆ ವಿವೋ LTE ಇಲ್ಲ ಅಂದ್ರೆ ಹಂಗೆ ಏನೋ ಬಗ್ ಇರುತ್ತೆ ಅಷ್ಟೇ ಮೊಬೈಲ್ ಅಲ್ಲಿ. ವೆಂಕಟಾಚಾರ್ಯ ಅವ್ರು ಏನ್ ಕೇಳ್ತಾರೆ ಅಂದ್ರೆ ಸಮ್ಟೈಮ್ಸ್ ಟ್ರೂ ಕಾಲರ್ ನ ನೇಮ್ ನ ಡಿಸ್ಪ್ಲೇ ಮಾಡಲ್ಲ, ಏನಕ್ಕೆ ಅದು ಏನಾರ ಬೇರೆ ಆಪ್ ಇದೆಯಾ, ಫಾಲ್ಟ್ ಅದ್ರದ್ದು ಅಂತ ಕೇಳ್ತಾರೆ. ಫಾಲ್ಟ್ ಅಲ್ಲ ಅಂದ್ರೆ ಹೊಸ ನಂಬರ್ ಇರುತ್ತೆ ಅನ್ಕೊಳ್ಳಿ, ಇವತ್ತು ತಗೊಂಡಿರ್ತೀರಾ, ಯಾರು ಸೇವ್ ಮಾಡಿಲ್ಲ. ಹೌದು. ಮತ್ತೆ ಇನ್ನೊಂದ್ ಕಾರಣ ಅಂದ್ರೆ ಅನ್ಲಿಸ್ಟ್. ಹೌದು, ಹೇಳಿದ್ವಲ್ಲ ನೀವು ಟ್ರೂ ಕಾಲರ್ ಅಂತ ಒಂದು ವಿಡಿಯೋ ನಾ ಮಾಡಿದೀನಿ ಅದ್ರ ಬಗ್ಗೆ. ನೀವು ನೋಡಿಲ್ಲ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಲಿಂಕ್ ನ, ಅದು ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಟ್ರೂ ಕಾಲರ್ ಬಗ್ಗೆ ಅನ್ಲಿಸ್ಟ್ ಮಾಡೋದು ಹೇಗೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಏನಕ್ಕೆ ನಂಬರ್ ಇರಲ್ಲ ಅಂತ 90% 95% ಅಷ್ಟು ನಂಬರ್ ಸಿಗುತ್ತೆ ನಿಮ್ಗೆ. ಅನ್ಲಿಸ್ಟ್ ಮಾಡಿದ್ರೆ, ಇಲ್ಲ ಅಂದ್ರೆ ಯಾರ ಹತ್ರ ಮೊಬೈಲ್ ಸೇವ್ ಆಗಿಲ್ಲ ಅಂದ್ರೆ ಆ ನಂಬರ್ ಇರಲ್ಲ ಅಷ್ಟೇ. ಆಮೇಲೆ ರಾಜೇಶ್ ಅವ್ರು ಏನ್ ಕೇಳ್ತಾರೆ ಅಂದ್ರೆ ಮೌಲ್ಡೆಡ್ ಫೋನ್ಗೆ ಏನ್ ಮಾಡೋದು, ಬ್ಯಾಟ್ರಿ ಅಂದ್ರೆ ನೀರೊಳಗೆ ಬಿದ್ದಾಗ ಮೌಲ್ಡೆಡ್ ಫೋನ್ಗೆ ಏನ್ ಮಾಡಬೇಕು ಅಂತ ಕೇಳಿದ್ದಾರೆ. ನೀರೊಳಗೆ ಬಿದ್ದಿದೆ ಅಂದ್ರೆ ಈಗ ಬ್ಯಾಟ್ರಿ ಎಲ್ಲ ಇನ್ಸೈಡ್ ಇರುತ್ತೆ, ನೀವು ಬ್ಯಾಟ್ರಿ ತೆಗೆದಕ್ಕಾಗಲ್ಲ. ಆಗ ಏನ್ ಮಾಡ್ಬೇಕು, ಬ್ಯಾಟ್ರಿ ತೆಗಿಬೇಕು ಅಂತ ಅಂದ್ರೆ, ಅಥವಾ ಏನ್ ಮಾಡ್ಬೇಕು ನಾವು ನೀರಿಗೆ ಬಿದ್ರೆ ಅಂತ ಅವ್ರು ಕೇಳಿದ್ದಾರೆ. ಏನಿಲ್ಲ, ನೀವು ಸಿಮ್ ಟ್ರೇ ಇರುತ್ತಲ್ಲ, ಸಿಮ್ ಒಳಗೆ ಇಲ್ಲ, ಅದೇನಾಗುತ್ತೆ ಗೊತ್ತಾ, ನಾನ್ ರಿಮೂವಬಲ್ ಬ್ಯಾಟರೀಸ್ ಇದ್ದಾಗ ಏನಾಗುತ್ತೆ, ಸ್ಕ್ರೂಸ್ ತೆಗ್ದ್ಬಿಟ್ಟು ತಕ್ಷಣ ತೆಗಿಯೋದಕ್ಕಾಗಲ್ಲ. ನೀನು ಸೀಲ್ ಮಾಡೋದ್ರಿಂದ ಸೈಡ್ ಸ್ವಲ್ಪ ಹೀಟ್ ಮಾಡಿ ಆ ಅಡೇಸಿವ್ ಏನಿರುತ್ತೆ ಅದು ಲೂಸ್ ಮಾಡಿ ನೀರಿಗೆ ಬಿದ್ರೆ ನೀವ್ ಏನ್ ಮಾಡಿ ಗೊತ್ತಾ, ಆ ಟೈಮಲ್ಲಿ ಜಸ್ಟ್ ನೀವು ಅಲ್ಲ ಫಸ್ಟ್ ನೀವು ಏನನ್ ತೆಗಿಬಹುದು, ನಿಮ್ ಮೊಬೈಲ್ ಏನ್ ತೆಗಿಬಹುದು, ಸಿಮ್ ಕಾರ್ಡ್ ಟ್ರೇ ತೆಗಿಬಹುದಲ್ವಾ, ಸಿಮ್ ಕಾರ್ಡ್ ಟ್ರೇ, ಏನ್ SD ಕಾರ್ಡ್, ಮೆಮೊರಿ ಕಾರ್ಡ್ ಏನ್ ಎಲ್ಲ ತೆಗೆದ್ಬಿಡಿ. ಇನ್ನೇನ್ ತೆಗಿಬಹುದು ಅಂದ್ರೆ ಎಲ್ಲ ತೆಗೆದ್ಬಿಟ್ಟು ನೀವು ರೈಸ್ ಒಳಗೆ ಇಡೀ ಸಡನ್ ಆಗಿ, ನನ್ ಪ್ರಕಾರ ಸೀಲ್ ಆಗಿರುತ್ತೆ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಹೋಗಲ್ಲ, ವಾಟರ್ ಒಳಗಡೆ ಹೋಗಲ್ಲ ಸೀಲ್ ಆಗಿದ್ರೆ. ಬಟ್ ತೆಗಿಬೇಕಂದ್ರೆ ಸ್ವಲ್ಪ ಕಷ್ಟ ಅದು. ಅದರಿಂದ ನೀವು ರೈಸ್ ಆಗಿ ಇಡಿ, ಮೋಸ್ಟ್ಲಿ ಏನ್ ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದಿಲೀಪ್ ಅನ್ನೋರು ಅಸೂಸ್ ಫೋನ್ ವಾಟರ್ ಪ್ರೂಫಾ ಅಂತ ಕೇಳಿದ್ದಾರೆ. ವಾಟರ್ ಪ್ರೂಫ್ ಅಲ್ಲ ಅಂದ್ರೆ IP67 ಸರ್ಟಿಫೈ ಆಗಿರ್ಬೇಕು, ಇಲ್ಲ ಅಂದ್ರೆ ಆಗಿರಲ್ಲ. ಓಕೆ, ಇದಿಷ್ಟು ನೀವು ಕಾಮೆಂಟ್ ಅಲ್ಲಿ ಕೇಳಿದಂತ ಪ್ರಶ್ನೆಗಳು. ನೀವು ಏನಾದ್ರು ನೆಕ್ಸ್ಟ್ ಟೈಮ್ ನಾನು ನಿಮ್ಗೆ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಅನ್ನು ಹಾಕ್ತೀನಿ, ಅದರಲ್ಲಿ ನೀವು ಕಾಮೆಂಟ್ ಮಾಡಿದ್ರೆ ನಾವು ನಿಮ್ಗೆ ಅದರಲ್ಲಿ ಕೇಳಿದಂತ ಪ್ರಶ್ನೆಗಳಿಗೆ ನಾವು ಆನ್ಸರ್ ಅನ್ನ ಮಾಡ್ತೀವಿ. ಏನಕ್ಕೆ ನೀವು ಈಗ ಪ್ರತಿ ವಿಡಿಯೋದಲ್ಲೂ ಕಾಮೆಂಟ್ಸ್ ನಲ್ಲಿ ಕ್ವಶನ್ ಕೇಳ್ತಾ ಹೋದಾಗ ನಮಗೂ ಟ್ರ್ಯಾಕ್ ಇಡೋದಕ್ಕೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ನಮ್ಮ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಅದರಲ್ಲಿ ನಾವು ಒನ್ಸ್ ಈಗ ಮಾಡ್ತೀವಿ ಅಂದ್ರೆ ಹಿಂದಿನ ದಿವಸ ಒಂದು ಪೋಸ್ಟ್ ಹಾಕ್ತಿವಿ, ಅಲ್ಲಿ ಕಾಮೆಂಟ್ಸ್ ಹಾಕಿದ್ರೆ ನಮಗೂ ನಿಮ್ಮ ಪ್ರಶ್ನೆಗಳನ್ನ ಟ್ರ್ಯಾಕ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತೆ ತುಂಬಾ ಜನ ಕಾಮೆಂಟ್ ಮಾಡ್ತಿದ್ದೀರಾ, ಎಲ್ರಿಗೂ ರಿಪ್ಲೈ ಮಾಡೋದಕ್ಕೆ ಆಗಲ್ಲ. ಹೌದು, ತುಂಬಾ ಅಂದ್ರೆ ತುಂಬಾ ದಿನಕ್ಕೆ 2 ದಿವಸಕ್ಕೆ ಎಲ್ಲ 2 ಪುಟಗಟ್ಟಲೆ ಕಾಮೆಂಟ್ ಬರ್ತಿದೆ, ರಿಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಿದೀವಿ, ಆಯ್ತಾ, ರಿಪ್ಲೈ ಮಾಡೋದಕ್ಕೆ. ಒಬ್ಬೊಬ್ರು ರಿಪ್ಲೈ ಮಾಡ್ತಿದೀವಿ, ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ನೀವು ಬೇಜಾರು ಮಾಡ್ಕೊಂಬೇಡಿ. ನಿಮ್ಗೆ ಇದ್ರಲ್ಲಾದ್ರೂ ಅಂದ್ರೆ ವಿಡಿಯೋದಲ್ಲಾದ್ರೂ ನಿಮ್ಗೆ ಆನ್ಸರ್ ಮಾಡ್ತೀವಿ, ಅಥವಾ ಒಂದ್ಸಲ ನೋಡಿದ್ರೆ ನಾನು ಆಗ್ಲೇ ನಿಮ್ಗೆ ಕಾಮೆಂಟ್ ಅನ್ನ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಇದು ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ, ನಿಮ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ ವಿಡಿಯೋಗೆ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ಸಬ್ಸ್ಕ್ರೈಬ್ ಬಟನ್ ಬಗ್ಗೆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟೆಕ್ ಇನ್ ಕನ್ನಡ ವಿಡಿಯೋ ಯಾವುದೇ ಬಂದ್ರೂ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಬಾಯ್ ಬಾಯ್.